ಮೊನ್ನೆ ನಡೆದಂತ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನ ಮಾಡಿತ್ತು. ಅದರ ಬಿಸಿ ತುಪ್ಪ ತರ ಆಗೋಗಿದೆ. ಈಗ ವಿಜೇಂದ್ರ ಮತ್ತು ಅಶೋಕ್ ಅವರಿಗೆ ಅವರ ರಾಷ್ಟ್ರೀಯ ಅಧ್ಯಕ್ಷರು ಲೆಫ್ಟ್ ರೈಟ್ ತಗೊಂಡಿದ್ದಾರೆ. ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ನಮ್ಮ ವಿಜೇಂದ್ರ ಮತ್ತು ಅಶೋಕ್ ಅವರು ಕಕ್ಕಾಬಿಕ್ಕಿ ಆಗಿ ಹೋಗಿದ್ರು. ಅಡ್ಡ ಮತದಾನ ವಿಚಾರವಾಗಿ 7 ಬಿಜೆಪಿ ಶಾಸಕರ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ನಿತಿನ್ ನಬೀನ್ ಚರ್ಚೆ ನಡೆಸಿದ್ರು. ಡೌಟ್ ಇರೋ ಶಾಸಕರ ಮೇಲೆ ಯಾಕ್ರಿ ನೀವು ನಿಗಾ ಇಡ್ಲಿಲ್ಲ, ಏನ್ರಿ ಮಾಡ್ತಾ ಇದ್ರಿ, ನಿಮ್ದು ನಿರ್ಲಕ್ಷ್ಯನೋ ಅಥವಾ ಓವರ್ ಕಾನ್ಫಿಡೆನ್ಸ್ ನಿಮ್ದು ಅಂತ ಪ್ರಶ್ನೆಗಳ ಸುರಿಮಳೆ ಸುರಿದ್ರು. ಇವರಿಬ್ರು ಮಕ ನೋಡ್ಕೊಂಡು ಇಬ್ಬರತ್ರನೂ ಉತ್ತರ ಇರಲಿಲ್ಲ, ಬಾಯಿ ಮುಚ್ಕೊಂಡು ಕೂತಿದ್ರು. ಇದೆಲ್ಲ ಬೇಡ, ಆಣೆ ಪ್ರಮಾಣ ಇವೆಲ್ಲ ಬೇಡ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲದ್ರ ಮಧ್ಯೆ ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿ ಹಾಕಿದ್ಮೇಲೆ ಆದ್ರೂ ನಿಮಗೆ ಜ್ಞಾನ ಇರಬೇಕಾಗಿತ್ತು. ಅವ್ರು 5ನೇ ಅಭ್ಯರ್ಥಿ ಹಾಕಿದ್ಮೇಲೂ ನೀವು ಯಾಕೆ ಕೇರ್ಫುಲ್ ಆಗಿರ್ಲಿಲ್ಲ, ಎಚ್ಚರಿಕೆ ಯಾಕೆ ವಹಿಸಿರ್ಲಿಲ್ಲ ಅಂತ ನಿತಿನ್ ನಬೀನ್ ಪ್ರಶ್ನೆ ಮಾಡಿದ್ದಾರೆ. ದಳ ನಾಯಕರ ಜೊತೆ ಚರ್ಚೆ ಮಾಡಿ ಯಾಕೆ ಪೂರ್ವ ತಯಾರಿ ಮಾಡ್ಕೊಳ್ಳಿಲ್ಲ ನೀವು, ಗುಮಾನಿ ಇರೋ ಶಾಸಕರ ಮೇಲೆ ಯಾಕೆ ಕಣ್ಣಿಡ್ಲಿಲ್ಲ ನೀವು ಅಂತ ರಾಜ್ಯ ನಾಯಕರನ್ನ ಖಡಕ್ ಆಗಿ ಪ್ರಶ್ನಿಸಿದ್ರು ಅಧ್ಯಕ್ಷ ನಿತಿನ್ ನಬೀನ್. ತಮಗಿರುವಂತಹ ಮಾಹಿತಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳೋದಾಗಿ ಸ್ಪಷ್ಟ ಸಂದೇಶ ಕೊಟ್ಬಿಟ್ಟು ಬಂದಿದ್ದಾರೆ. ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ಒಗ್ಗಟ್ಟಾಗಿರಿ ಅಂತ ನಿತಿನ್ ನಬೀನ್ ಹೇಳಿದ್ದಾರೆ. ಐ ಥಿಂಕ್ ಇಟ್ ಇಸ್ ವೇಸ್ಟ್. ನಿತಿನ್ ನಬೀನ್ ಹೇಳಿದಾರಲ್ಲ, ಭವಿಷ್ಯದಲ್ಲಿ ಅಂತ ಭವಿಷ್ಯ ಬರೋದೇ ಇಲ್ಲ ರಾಜ್ಯ ಬಿಜೆಪಿ ಪಾಲಿಗೆ. ಪಕ್ಷ ಸಂಘಟನೆಗೆ ಒಗ್ಗಟ್ಟಾಗಿರಿ ಅಂತ ಹೇಳಿದಾರಲ್ಲ, ಆ ಒಗ್ಗಟ್ಟು ಅನ್ನೋ ಪದದ ಅರ್ಥವನ್ನ ರಾಜ್ಯ ಬಿಜೆಪಿ ಕಳ್ಕೊಂಡ್ಬಿಟ್ಟಿದೆ. ರಾಜ್ಯ ಬಿಜೆಪಿಗರ ಡಿಕ್ಷನರಿಯಲ್ಲಿ ಒಗ್ಗಟ್ಟು ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ಆ ಒಗ್ಗಟ್ಟಾಗಿದ್ದಿದ್ರೆ ಈ ತರ ಆಗ್ತಾನೆ ಇರಲಿಲ್ಲ. ಆಲ್ರೆಡಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಸಮೀವುಲ್ಲಾ ಸರ್, ಅಡ್ಡ ಮತದಾನದ ತಲೆದಂಡ ಯಾರಿಗಾಗುತ್ತೋ ಅಂತ ಗೊತ್ತಿಲ್ಲ ಅಂತ ನಾವು ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ. ಈಗ ರಾಷ್ಟ್ರೀಯ ಅಧ್ಯಕ್ಷರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ಇಬ್ರು ಮಹಾನ್ ಭಾವರು. ಬಿಜೆಪಿಯಿಂದ ವಿಪಕ್ಷ ನಾಯಕ ಒಬ್ರು, ನಮ್ಮ ರಾಜ್ಯಾಧ್ಯಕ್ಷರು ಒಬ್ರು ಹೋಗಿದ್ದಾರೆ. ಏನ್ ಹೇಳ್ತೀರಿ? ಹೋದ್ರು, ವಿವರಣೆಯನ್ನ ಕೊಟ್ಟರು. ಅವರೇ ಮಾಡಿರುವ ಸ್ಟೇಟ್ಮೆಂಟ್ ಪ್ರಕಾರ ಅವ್ರ ಹತ್ರ ಆಲ್ರೆಡಿ ಮಾಹಿತಿ ಇತ್ತು. ನಾವು ಕೊಡೋದಕ್ಕಿಂತ ಮೊದಲೇ ಸಾಕಷ್ಟು ಮಾಹಿತಿಯನ್ನ ವರಿಷ್ಠರು ಪಡ್ಕೊಂಡಿದ್ರು. ನಾವು ಅವ್ರ ಹತ್ರ ಇರೋ ಮಾಹಿತಿ ನೋಡಿ ನಮಗೆ ಆಶ್ಚರ್ಯ ಆಯ್ತು ಅಂತ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ನಾವು ಕೂಡ ಮಾಹಿತಿ ಕೊಟ್ಟಿದೀವಿ. ಅವರು ಆಯ್ತು ನೀವು ಹೋಗಿ, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ಇಬ್ರು ನಾಯಕರು, ವಿಜೇಂದ್ರ ಮತ್ತು ಆಮೇಲೆ ಅಶೋಕ್ ಅವರು ಈ ತರ ಬ್ರೀಫಿಂಗ್ ಮಾಡಿದ್ದಾರೆ. ನಾನು ಏನಾಯ್ತು ಅಂತ ಕೆದಕೊಂಡು ಹೋದಾಗ, ಒಂದು ಆಯ್ತು ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಕ್ರಮ, ಮತ್ತು ತಮ್ಮ ಮೂಗಿನ ನೇರಕ್ಕೆ ತಮ್ಮ ಪಕ್ಷಕ್ಕೆ ಸೇರಿದ ಶಾಸಕರು ಹಾರ್ಬಿಟ್ರಲ್ಲ, ಬೇರೆ ಪಕ್ಷಕ್ಕೆ ಹಾರ್ಬಿಟ್ರಲ್ಲ, ಅದಕ್ಕೆ ಯಾರು ಹೊಣೆ? ಹೌದು, ಅದು ಫಸ್ಟ್ ಶಾಸಕರು ಜಂಪ್ ಮಾಡಿದ ಶಾಸಕರ ಮೇಲೆ ಕ್ರಮ ನಂಬರ್ 1. ಈಗ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಕೊಟ್ಟ ನಿಮ್ಮ ಸಮ್ಮುಖದಲ್ಲೇ ನೀವೆಲ್ಲ ಜವಾಬ್ದಾರಿ ತಗೊಂಡ್ರು, ನಾಯಕರಾಗಿರೋ ಹೊತ್ತಲ್ಲೇ ಇಷ್ಟು ಜನ ಹಾದಿ ನಮಗೆ ಡ್ಯಾಮೇಜ್ ಆದ್ರೂ ನಿಮ್ ಗಮನಕ್ಕೆ ಬರ್ಲಿಲ್ವಲ್ಲ, ಇದಕ್ಕೆ ಅಕೌಂಟಬಿಲಿಟಿ ಬೇಕಲ್ವಾ? ಅದು ಕೂಡ ಚರ್ಚೆಗಿದಾಗಿ ನೀವು ಹೋಗಿ ಎಲ್ಲವನ್ನೂ ನಾವು ಆಮೇಲೆ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ರು. ನೀವು ಶಾಸಕರ ಮೇಲೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ನಾವು ತಗೋತೇವೆ, ನೀವು ಹೋಗಿ ಅಂತ ಹೇಳೋದ್ರ ಜೊತೆಗೆ ಮುಂದೇನ್ ಮಾಡ್ಬೇಕು, ಮತ್ತೆ ಇದರ ಪರಿಣಾಮವಾಗಿ ಏನೆಲ್ಲ ನಾವು ಬದಲಾವಣೆಗಳನ್ನ ಮಾಡ್ಬೇಕು ಅದನ್ನು ನಾವು ತಿಳಿಸ್ತೀವಿ ಅಂತ ಹೇಳಿರೋದು. ಹೀಗಾಗಿ ಸ್ಟಿಲ್ ನಾಯಕರನ್ನ ಹೊಣೆ ಮಾಡುವ ವಿಚಾರ ಸ್ಟಿಲ್ ಎಕ್ಸಿಸ್ಟ್. ಈ ಬಳಿಕವೂ ನಾಯಕರನ್ನ ಹೊಣೆ ಮಾಡಿ ಯಾರೋ ತಲೆದಂಡ ಆಗುತ್ತೋ ಅಥವಾ ಯಾರಿಗೆ ಯಾವ ರೀತಿಯಲ್ಲಿ ಹೊಣೆಗಾರನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದು ಜೀವಂತವಾಗಿದೆ. ಈ ಭೇಟಿಯ ಬಳಿಕವೂ ಜೀವಂತ. ಲೋಹಿತ್, ಏನ್ ಹೇಳ್ತೀರಿ? ಯಾಕೆಂದ್ರೆ ಅವ್ರು ಹಾಕಿರೋ ಪಾಯಿಂಟ್ಸ್ ಇದೆಯಲ್ಲ, ಮೈತ್ರಿ ಪಕ್ಷನ ಯಾಕೆ ಕಡೆಗಣಿಸಿದ್ರಿ, ಮೈತ್ರಿ ಅಭ್ಯರ್ಥಿನ ಯಾಕೆ ಕಡೆಗಣಿಸಿದ್ರಿ, ಮೈತ್ರಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರಿ, ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿ ಹಾಕಿದ್ಮೇಲೂ ಯಾಕಿಷ್ಟು ಉಡಾಫೆ ನಿಮ್ಗೆ, ಯಾಕಿಷ್ಟು ಇಗ್ನೋರ್ ಮಾಡಿದ್ರಿ ಅಂತ ನಿಮ್ಮ ಉತ್ತರ ಏನೋ ಇದಕ್ಕೆ? ಒಂದು, ನಮ್ಮ ವರಿಷ್ಠರು ಸಹ ಎಲ್ಲ ಹೇಳಿಕೆ ಕೊಟ್ಟಂಗೆ ವಿಶೇಷವಾಗಿ ಇದರಲ್ಲಿ ಒಂದಿಷ್ಟು ನಿರ್ಲಕ್ಷ್ಯ ಕಾಣ್ತಾ ಇದೆ. ಒಂದು ಲಘುವಾಗಿ ತಗೊಂಡ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ಹೆಚ್ಚಿನ ಒಂದು ಅಚಲವಾದಂಥ ನಂಬಿಕೆ ಇತ್ತು ಶಾಸಕರ ಮೇಲೆ. ಈ ರೀತಿ ದ್ರೋಹ ಮಾಡಲ್ಲ, ವಂಚನೆ ಮಾಡಲ್ಲ ಅನ್ನೋ ದೃಷ್ಟಿಯಿಂದ ಅವರಿಗೆ ನಾವು ಸಹ ಕ್ಯಾಪಿಟಲ್ ಹೋಟ್ಲಲ್ಲಿ ಏನು ಶಾಸಕಾಂಗ ಸಭೆ ಇತ್ತು, ಅಲ್ಲಿ ಎಲ್ಲ ರೀತಿಯಲ್ಲೂ ಸಹ ಮಾಹಿತಿ ಕೊಟ್ಟು ಯಾವ ರೀತಿ ಚುನಾವಣೆ ಆಗುತ್ತೆ, ಏನು ನಮ್ಮ ಅಭ್ಯರ್ಥಿ ಇಬ್ಬರಿದ್ದರು, ಲಿಂಗರಾಜ್ ಪಾಟೀಲ್ರು ಮತ್ತು ರಘು ಕೌಟಿಲ್ಯರವರಿಗೆ
ಈಗ 28 ಶಾಸಕರು ಬೇಕಿತ್ತು ಒಂದು ಇದು MLC ಆಯ್ಕೆಗೆ. ಬಟ್ ಇವರು 30 ಶಾಸಕರಿಗೆ ಒಂದು ನಿಯೋಜನೆ ಮಾಡಿರುತ್ತೆ. ಅದ್ರ ಏನು ಉಳಿದಿರುತ್ತೆ 3ರಿಂದ 4 ಅದನ್ನು ಸಹ JDSಗೆ ಕೊಡಬೇಕು ಅನ್ನೋದು ಸೂಚನೆ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದು ವಿಪ್ ಜಾರಿಯಾಗಿರುತ್ತೆ, ಮಾಹಿತಿ ಹಂಚ್ಕೊಂಡಿದ್ದಾರೆ, ಒಂದು ಅವರು ಭರವಸೆ ನೀಡಿದ್ರು. ಆ ನಿಟ್ಟಿನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ಬೋದು, ವರಿಷ್ಠರಾಗಿರ್ಬೋದು, ಯಾರೂ ಸಹ ಲೋಪದೋಷ ಆಗಿಲ್ಲ. ಆದರೆ ಮಾಡಿರೋಂಥ ಪ್ರಮಾದ ಅಥವಾ ಅನ್ಯಾಯ ಯಾರು ಅಂತಂದರೆ ಈ ಶಾಸಕರು. ಅವ್ರ ಮೇಲೆ ಇಟ್ಟಂಥ ನಂಬಿಕೆ, ಪಕ್ಷದ್ರೋಹ, ಏನು ಮಾತೃದ್ರೋಹ ಅಥವಾ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅದು ತಾಯಿ ಸಮಾನ ಪಕ್ಷ. ಆ ಪಕ್ಷ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಇರ್ಬೋದು, ಪಕ್ಷ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ 4 ಪಕ್ಷದ ಸಾರಥಿ ಸರಿ ಇಲ್ಲ ಅಂತ ಇರಬಹುದು. ಅದನ್ನ 4 ಗೋಡೆಯ ಚೌಕಟ್ಟಿನಲ್ಲಿ ಬೇರೆ ರೀತಿಯ ಅಸಮಾಧಾನ ಹೊರ ಹಾಕ್ಲಿ, ಚರ್ಚೆ ಮಾಡ್ಲಿ, ಬಹಿರಂಗವಾಗಿ ಅವರು ಅಂದ್ರೆ ಬಹಿರಂಗಕ್ಕಿಂತ ಒಳಗೆ ಆಂತರಿಕವಾಗಿ ಚರ್ಚೆ ಮಾಡ್ಲಿ. ಆದ್ರೆ ಇದೇನಿದೆ ಒಂದು ಕ್ರಮಬದ್ಧವಾಗಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇಲ್ವಲ್ಲ. ಇದೆ ಮೇಡಮ್, ಇವೆಲ್ಲ ಇದೆ. ನಾವು ಒಂದು ರಾಷ್ಟ್ರೀಯ ಪಕ್ಷ, ನಮ್ದೇ ಆದಂತ ವ್ಯವಸ್ಥೆ ಇದೆ. ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಅವರಿಗೆ ಏನಿದ್ರು ಶಾಸಕರದು ಸಂಪೂರ್ಣ ಉಸ್ತುವಾರಿ ಅಥವಾ ನಿವಾರಣೆ ಮಾಡೋಂಥದ್ದು ಕೇಂದ್ರದ್ದು ಒಂದು ಇದಿರುತ್ತೆ, ಉಸ್ತುವಾರಿ ಇರುತ್ತೆ. ಅವ್ರಿಗೆ ಏನಾದ್ರು ಅಸಮಾಧಾನ ಆಯ್ತು ಇಲ್ಲಿ ಅಂತಂದ್ರೆ ಇಲ್ಲಿಗೆ ಆದಂತ ಅಗೇನ್ ಲೋಹಿತ್, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ಫೇಲ್ಯೂರ್ ಆಫ್ ಯುವರ್ ಪ್ರೆಸಿಡೆಂಟ್. ಯಾಕೆ ಅಂದ್ರೆ ಆಂತರಿಕ ಸಮಸ್ಯೆಗಳನ್ನ ನಿಮ್ಮ ರಾಜ್ಯಾಧ್ಯಕ್ಷರ ಬಳಿ ಮುಕ್ತವಾಗಿ ಹಂಚ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಿಮ್ಮ ರಾಜ್ಯಾಧ್ಯಕ್ಷರು ಇಲ್ಲ. ಇನ್ನೊಂದು, ನಿಮ್ಮ ರಾಜ್ಯಾಧ್ಯಕ್ಷರೇ ಪಕ್ಷದ ಆಂತರಿಕ ಸಮಸ್ಯೆ ಆಗ್ಬಿಟ್ಟಾಗ ರಾಜ್ಯದಲ್ಲಿ ಬೇರೆ ಏನ್ ಮಾಡೋಕ್ಕಾಗುತ್ತೆ? ಅದು ತಪ್ಪು ಪ್ರಾಬ್ಲಮ್ ಬೇರೆಯವರಿಗೆ. ನಾಟ್ ಎಟ್ ಆಲ್. ಫಾರ್ someone it might be, but he has an alternative way also to convince to the party that where he is getting he never worked that. ಅಲ್ಲಲ್ಲ, he never did that. no ಅವರಿಗೆ, ಶಾಸಕರಿಗೆ ಆದಂತವರಿಗೆ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನ ಪರ್ಯಾಯವಾಗಿ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸ್ಪಷ್ಟ ಏನಾಗ್ತಿದೆ ಅಂದ್ರೆ ಸಮೀವುಲ್ಲಾ ಸರ್, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 3 ವರ್ಷಗಳಾದ್ರೂ ಪಕ್ಷದಲ್ಲಿ ಎಲ್ಲರನ್ನು ಒಗ್ಗೂಡಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಸರ್. ಎಸ್ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ರಿಯಾಕ್ಷನ್ ನೋಡಿ. ಅಲ್ಲಿ ಜಾಕ್ಪಾಟ್ ಹೊಡೆದಿದ್ದೀರಿ. ಜಾಕ್ಪಾಟ್ ಪ್ರಶ್ನೆ ಅಲ್ಲ ಇದು. ಈಗ ಅವರು ಫೇಲ್ಯೂರು ವಿಜೇಂದ್ರನು ಇನ್ನೊಂದಲ್ಲ, BJP ಹೈಕಮಾಂಡೇ ಫೇಲ್ಯೂರು ನನ್ನ ಕೇಳಿದ್ರೆ. ಹೇಗೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನನ್ನ ಮತ್ತು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಿರೋದು ಹೈಕಮಾಂಡ್ ಫೇಲ್. ಅಲ್ಲ, ಅದ್ರ ಜೊತೆಗೆ ವಿಜೇಂದ್ರ ಅವರ ನಾಯಕತ್ವವನ್ನ ಬಿಜೆಪಿಯ ಒಂದು ಗುಂಪು ಡೇ 1 ಇಂದಾನೇ ಒಪ್ಪಲಿಲ್ಲ. ಇವತ್ತಲ್ಲ, ಅದು ನಿಮ್ಮಲ್ಲಿ ಹೆಂಗೆ ನಿಮ್ಮ DK ಶಿವಕುಮಾರ್ ಅವ್ರ ನಾಯಕತ್ವ ಡೇ 1 ಇಂದಾನೇ ಕೆಲವರು ಒಪ್ಪಲಿಲ್ಲ. ಇಲ್ಲ, ಅದು ರಿಸಲ್ಟ್ ನಾವು ಕೊಟ್ಟಿದ್ದೀವಿ, ನಿಮ್ ರಿಸಲ್ಟ್ ನೋಡ್ಕೊಳ್ಳಿ. ಒಪ್ಪಲಿಲ್ಲ. ಎರಡನೇದಾಗಿ ನಾನು ಹೇಳಿದ್ದಲ್ಲ, ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಅವರೇ ಹೇಳಿದ್ದಾರೆ ಏನ್ ನಡೆದಿದೆ ಅಂತ. ಅಲ್ಲಿ ಇದೆ. ಆಮೇಲೆ ಪ್ರಜಾಪ್ರಭುತ್ವ ಅಪಹಾಸ್ಯ ಮಾಡ್ತಾ ಇರೋದು ನೋಡಿ. ಕಾನ್ಫಿಡೆನ್ಷಿಯಲ್ ಡೆಮೋಕ್ರಸಿಯಲ್ಲಿ ಕಾನ್ಫಿಡೆನ್ಷಿಯಲ್ ವೋಟ್ನು ಅದನ್ನ ಕಂಡುಹಿಡಿಯೋದಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಇದು ಏನ್ ಮೆಸೇಜ್ ಈ ಡೆಮೋಕ್ರಸಿಯಲ್ಲಿ, ದೇಶದಲ್ಲಿ ಇದು ಎಷ್ಟು ಅಭಾಸವಾಗಿದೆ. ಆಮೇಲೆ ಕಮಿಟಿ ಯಾರು ನೋಡಿ, ಅವ್ರು ಯಾರು ನೋಡಿ, ಆ ಕಂಪನಿಯಲ್ಲಿ ಸದಸ್ಯರು. ಈಗ ಅವ್ರು ಏನಂತ ಜನಕ್ಕೆ ಯಾವ ಡೆಮೋಕ್ರಸಿಯಲ್ಲಿ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪಾರ್ಟಿ, ನಾನು ಕೂಡ ಒಪ್ಕೊಂತೀನಿ. ಬಟ್ ನಮ್ಮನ್ನು ರೂಲ್ ಮಾಡ್ತಾ ಇದೆ ಈ ದೇಶನ. ಬಟ್ ಆ ಪಾರ್ಟಿಯಲ್ಲಿ ಈ ತರ ಸಣ್ಣ ವಿಷಯ ಇದು ಮಾರ್ಕ್ ಅಲ್ವಾ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ? ಡೆಮೋಕ್ರಸಿ ಅಂದ್ರೆ ನಾವೇನೋ ಒಂದು ಸಬ್ಜೆಕ್ಟ್ ಇರ್ತದೆ ಅವ್ರ ಮೈಂಡಲ್ಲಿ. ಈ ರೀತಿ ಡೆಮೋಕ್ರಸಿನ ಅಪಹಾಸ್ಯ ಮಾಡಿ ನೀವು ಕಾನ್ಫಿಡೆನ್ಷಿಯಲ್ ವೋಟ್ ಇಸ್ ಪಾರ್ಟ್ ಆಫ್ ಡೆಮೋಕ್ರಸಿ, ನೀವು ಅದನ್ನ ಸರ್ಚ್ ಮಾಡಿ ಕಂಡುಹಿಡಿತೀವಿ ಅಂತ ಒಂದು ಕಮಿಟಿ ಮಾಡ್ತೀರಿ ಅಂದ್ರೆ ಇಲ್ಲ. ಸತ್ಯ ಶೋಧನಾ ಸಮಿತಿ ಅಂತೇಳಿ CT ರವಿಯವರ ಅವರ ನೇತೃತ್ವದಲ್ಲಿ N ಮಹೇಶ್ ಅವರು ಮತ್ತೆ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಒಳಗೊಂಡಂತೆ ಒಂದು ಸಮಿತಿ ರಚನೆ ಆಗಿದೆ. ನಿನ್ನೆ CT ರವಿ ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ, ಇದು ಏನೋ ಗುಪ್ತ ಮತದಾನ. ಸೊ ಯಾವುದೇ ಕಾರಣಕ್ಕೂ ಸಹ ಅದನ್ನ ನಾವು ಅನುಮಾನಿಸಬಹುದು, ಬಿಟ್ರೆ ನಾವು ಅದನ್ನ ಕಂಡುಹಿಡಿಯೋದಕ್ಕೆ ಇದೇ ರೀತಿ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಈಗ ನಾವು ರಾಜಕಾರಣದಲ್ಲಿ ನಮ್ದು ಒಂದು ರಾಜಕೀಯ ಪಕ್ಷ, ನಮಗೂ ಒಂದು ಮಾಹಿತಿ, ಒಂದು ಗ್ರಹಿಕೆ ಇದ್ದೇ ಇರುತ್ತೆ, ಯಾರು ಏನು ಅಂತ ಹೇಳಿ. ನಮ್ದೇ ಅಂತ ರೀತಿ ಅಲ್ಲಲ್ಲ, ಯಾವ್ದು ಫೇಲ್ಯೂರ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಿಲ್ಲ. ಅಡ್ಡ ಮತದಾನ ಇವರು ಕಾಂಗ್ರೆಸ್ ಅವರಲ್ಲ, ಒಂದು ಲಾಲಸೆ, ಅವರ ಒಂದು ಆಮಿಷಕ್ಕೆ ಇಡೀ ದೇಶದಲ್ಲೆಲ್ಲ ಮಾಡ್ಕೊಂಡ್ ಬರ್ತೀರಿ ನೀವು. ರಾಜ್ಯದಲ್ಲಾಗಿದೆ ಡೈಜೆಸ್ಟೆಡ್ ಅಷ್ಟೇನೆ. ಕರ್ಮ ರಿಟರ್ನ್ಸ್ ಏನು ಮಾಡಕ್ಕಾಗಲ್ಲ. ಇಡೀ ದೇಶದಲ್ಲೆಲ್ಲ ಮಾಡ್ಕೊಂಡ್ ಬಂದಿದ್ರೆ ಕರ್ನಾಟಕದಲ್ಲಿ ಆಗಿದೆ, ಅನುಭವಿಸ್ಕೊಳ್ಳಿ. ಕಾಂಗ್ರೆಸ್ ಅವರ ಆಮಿಷಕ್ಕೆ ಇದು ಆಗಿರೋಂಥದ್ದು. ಇದು ಇಲ್ಲ, ಅವರ ಮಹಾರಾಷ್ಟ್ರದಲ್ಲಿ ಏನಾಯ್ತು, ರಾತ್ರೋರಾತ್ರಿ ಏನಾಗ್ಬಿಡ್ತು, ಅದು ಆಮಿಷನ ಏನದು, ಏನ್ ಅನ್ಕೋಬೇಕು ಅದನ್ನ? ಮೇಡಮ್, ಮಹಾರಾಷ್ಟ್ರದಲ್ಲಿ ಅಲ್ಲಿ ಅವರ ಅಲ್ಲೇ ಸ್ಥಳೀಯವಾದಂತ ನಾಯಕತ್ವ ಆಮಿಷ ಅಲ್ವಾ ಸರ್? ಒಂದು ಅವಕಾಶ ಕೊಡಿ ಮೇಡಮ್ ಪ್ಲೀಸ್. ಅಲ್ಲೆಲ್ಲ ತ್ಯಾಗಿಗಳ
ತ್ಯಾಗ ಮಾಡ್ಕೊಂಡ್ ಬಂದ್ರ ರಾತ್ರೋರಾತ್ರಿ ಹಂಗಾದ್ರೆ ಬಿಜೆಪಿಗೆ ಸೇರ್ಕೊಂಡವ್ರು? ಡೆಫಿನೆಟ್ಲಿ ಮೇಡಮ್, ಒಂದು ಬಾರಿ ಆದ್ರೆ ಒಂದು ಪರವಾಗಿಲ್ಲ, ಅವಕಾಶ, ಒಂದು ಹಲವಾರು ಬಾರಿ ಆದ್ರೆ ಇನ್ನೇನ್ ಹೇಳ್ತೀರಾ ನೋಡಿ. ನಿನ್ನೆ ಎಲ್ಲ ಮೊನ್ನೆ ಇನ್ನೊಂದ್ ಸಲ ಆಪರೇಷನ್ ಕಮಲ, ಆಪರೇಷನ್ ಕಮಲದ ರೂವಾರಿಗಳು ಯಾರು ತಿಳ್ಕೊಳ್ಳಿ. ಮೇಡಮ್ನವ್ರು ಆಗಲ್ಲ ನೋಡಿ. ಈಗ BJP ಕರ್ನಾಟಕ ರಾಜ್ಯದಲ್ಲಿ ಏನು ಈ ಮತದಾನ ಆಗಿದೆ, ಇದಕ್ಕೆ ಅವಕಾಶ ಕೊಟ್ಟಿದ್ದೆ JDS BJP. ಯಾಕೆ ಅಂತ ಕೇಳಿ, JDS ಅಲ್ಲಿ ಎಷ್ಟಿದೆ? 17 ಸದಸ್ಯರಿದೆ. BJಪಿಯಲ್ಲಿ ಎಷ್ಟಿದೆ? ಅವರು 30 ಅಲಾಟ್ ಮಾಡಿದ್ದಾರೆ 2 BJಪಿಗೆ. ಹೋದ್ಮೇಲೆ ಎಷ್ಟು ಉಳಿತದೆ? ಇನ್ನು 3 ಉಳಿತದೆ. 17 3 ಎಷ್ಟು? 20. ಎಷ್ಟು ಬೇಕಾಗಿದೆ ಒಂದು ಸದಸ್ಯ ಗೆಲ್ಲೋದಕ್ಕೆ? 28. 8 ಎಲ್ಲಿಂದ ಮಾಯ ಆಗುತ್ತೆ? ಅದರ ಅರ್ಥ ಇದಾಗಬೇಕಂತ ಅವ್ರಿಬ್ರು ಊಹೆ ಅಲ್ವಾ, ಅವ್ರ ಐಡಿಯಾ ಅಲ್ವಾ, ಅವ್ರದ್ದೇ ಅಲ್ವಾ ಇದು ಆಗ್ಬೇಕು? ಈಗ ಅವ್ರಿಗೆ ಇರೋದು, ಅವ್ರಿಗೆ ನಂಬರ್ ಇರೋದು ಎಷ್ಟು? ಅವ್ರ ಅಭ್ಯರ್ಥಿ ಹಾಕೋವಾಗಲೇ ಅವ್ರು ಯೋಚನೆ ಮಾಡಿದ್ರೆ ಈಗ ಆಗ್ಬೇಕು ಅಂತ, ಅದು ಆ ಕಡೆ ಆಗ್ಬೇಕು ಈ ಕಡೆ ಆಗ್ಬೇಕು, ಅವ್ರು ನಮ್ಮ ಕಡೆ ಆಗ್ಬೇಕಂತ ಹಾಕಿದ್ದಾರೆ. 17 + 3 20 ಅಷ್ಟೇ. 28 ಎಲ್ಲಿಂದ ಬರುತ್ತೆ? 28 ಕಾಂಗ್ರೆಸ್ ಇಂದ ತಗೋಬೇಕಂತ ಮಾಡಿದ್ರು. DK ಶಿವಕುಮಾರ್ ನಮಗ್ ಬೇಕಾಗಿದ್ದು 2, ನಮ್ಗೇನು ಇದು ಇವರಿಂದ ಬರ್ಬೇಕಾಗಿಲ್ಲ. ನಮ್ಗೇನು ಸೋಮಶೇಖರ್ ಅಂಡ್ ಇನ್ನೊಬ್ರು MLA ವಿನಯ್ ಕಾರ್ತಿಕ್, ಅವ್ರು ಸಾಕು. ವಿನಯ್ ಕುಲಕರ್ಣಿ ಅಲ್ಲ, ವಿನಯ್ ಕಾರ್ತಿಕ್ ಲಾಸ್ಟ್ ಅಭ್ಯರ್ಥಿ, 5ನೇ ಅಭ್ಯರ್ಥಿ. ಎಸ್ ಟಿ ಸೋಮಶೇಖರ್ ಓಟು ಮತ್ತೆ ಅವ್ರದ್ದು ಹೆಬ್ಬಾರ್ ಅವ್ರ ಮತ ಬಂತಂದ್ರೆ ನಮ್ 45 ಆಯ್ತು, ನಮ್ಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇವ್ರು ಏನ್ ಗೇಮ್ ಮಾಡಿದ್ರು 17 + 3 20 ಇಟ್ಕೊಂಡು 28 ಕ್ರಾಸ್ ವೋಟಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರು. ಅದಕ್ಕೆ ಪ್ರತಿಫಲ ಅವ್ರು ಅನುಭವಿಸ್ತಾ ಇದಾರೆ. ಈ ಕ್ರಾಸ್ ವೋಟಿಂಗ್ ಸ್ಟೇಜ್ ಹಾಕೊಟ್ಟಿದ್ದೆ ಈ BJP ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ. ಇದನ್ನ ದೂಷಣೆ ನೀವು ಮಾಡಂಗಿದ್ರೆ ಈ ಕರ್ನಾಟಕದ MLAಗಳನ್ನೆಲ್ಲ, ಏನು BJP ಹೈಕಮಾಂಡ್ ಇದೆಲ್ಲ, ಅವ್ರನ್ನ ದೂಷಣೆ ಮಾಡು. ಅವ್ರ ಒಪ್ಪಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ 2 ಪಕ್ಷ. ಅದರಲ್ಲಿ ಆರೋಪ ಏನಿದೆ? ಈಗ ಬೇರೆ ಪಕ್ಷದಿಂದ ಬಂದಂತ ST ಸೋಮಶೇಖರ್ ಮತ್ತು ಹೆಬ್ಬಾರನ್ನ ಉಚ್ಚಾಟನೆ ಮಾಡಿದ್ರು, ಪಕ್ಷದವರೇ ಆದಂತ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಸರ್. ಈಗ CT ರವಿ ಹೇಳ್ದಂಗೆ ಅನುಮಾನ ಪಡ್ಬೋದು, ಬಟ್ ನಾವು ಅಕ್ಯುರೇಟ್ ಆಗಿ ಹೇಳಕ್ ಆಗಲ್ಲ ಅನ್ನೋದು ದಟ್ ಇಸ್ ಅ ಫ್ಯಾಕ್ಟ್. ಅಕ್ಯುರೇಟ್ ಆಗಿ ಹೇಳಕ್ ಆಗಲ್ಲ ಇಂಥವ್ರೇ ಮಾಡಿದ್ದಾರೆ ಅಂತ. ಹಾಗಾದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳುವಂತ ಹೈಕಮಾಂಡು ಯಾರು ತಲೆದಂಡ ಮಾಡುತ್ತೆ, ಯಾರನ್ನ ಹೊರಗಡೆ ಇಡುತ್ತೆ ಪಕ್ಷದಿಂದ, ಯಾರನ್ನ ಉಚ್ಚಾಟನೆ ಮಾಡುತ್ತೆ, ಇದಕ್ಕೆ ಪನಿಷ್ಮೆಂಟ್ ಏನು? BJP ಇಸ್ ನೋನ್ ಫಾರ್ ಇಟ್ಸ್ ಡಿಸಿಪ್ಲಿನ್ ಅಲ್ವಾ ಸರ್, ಶಿಸ್ತಿನ ಪಕ್ಷ. ಸೊ ಏನ್ ಮಾಡ್ಬೋದು ಸರ್ ಇದರಲ್ಲಿ? ಈಗ ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ಕಾನ್ಸ್ಟಿಟ್ಯೂಷನ್ ನಲ್ಲಿ ರಹಸ್ಯ ಮತದಾನ ಅಂತ ಇರುತ್ತೆ. ಆ ರಹಸ್ಯ ಮತದಾನಕ್ಕೆ ಅದರದೇ ಆದ ಸ್ಯಾಂಕ್ಟಿಟಿ ಇರುತ್ತೆ. ರಹಸ್ಯ ಯಾಕೆ ಅಂದ್ರೆ ರಹಸ್ಯ ಅದು ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಫ್ MLA ಆರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಫ್ ವೋಟರ್. ಈಗ ನಾವು ವೋಟ್ ಮಾಡೋದು ರಹಸ್ಯ ಮತದಾನ, ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು. ಮತ್ತು ಆ ಸಂವಿಧಾನ ಹಾಗೇನೆ ಶಾಸಕರಿಗೆ ರಹಸ್ಯ ಮತದಾನ ಸಂವಿಧಾನ ಕೊಟ್ಟಿರುವ ಹಕ್ಕು. ಈಗ ನಾನು ರಹಸ್ಯ ಮತದಾನ ಮಾಡುವುದನ್ನ ಒಂದು ರಾಷ್ಟ್ರೀಯ ಪಕ್ಷ ಸಮಿತಿ ರಚಿಸುವ ಮೂಲಕ ಅದನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ರೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. Unconstitutional. You are going against the constitution. You are going against my right. Why you are trying to find that I have ಕ್ರಾಸ್ ಚೆಕ್ ಏನ ಬೇಲಿ ಯಾರಿರೋದ ಏನ, ನೀವ್ ಯಾಕೆ ಅದನ್ನ ಹಾಕ್ತಿದ್ದೀರಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ರಹಸ್ಯ ಮತದಾನ ಅಂತ ಕೊಟ್ಟಿರೋದೇ ನನ್ನ ಜಾರಿ ಆದ್ಮೇಲೆ ಯಾರು ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಕೊಂಡಿದ್ದಾರೆ ಎಲ್ಲರೂ. ನೀವು ರಾಜ್ಯಸಭೆನಲ್ಲಿ ಮಾಡ್ಕೊಳ್ಳಿ. ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಥಿಯರಿಟಿಕಲಿ ಮಾತ್ರ ಮಾತಾಡ್ತಿರೋದು. ಏನು ಆ ಸಮಿತಿ ಒಂದು ಅದೇನ್ ಲಾ ಪ್ರಕಾರ ಮಾಡಿರಂತದಲ್ಲ. ಲಾ ಪ್ರಕಾರ ಮಾಡ್ಬೇಕು ನೀವು. ಚುನಾವಣೆ ನಡೆದಿರೋದು ಲಾಸ್ಟ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಪರ್ ದ ಲಾ. ಮತ್ತೆ ನೀವು ಲಾ ಪ್ರಕಾರ ಮಾಡ್ಬೇಕು, ಮತ್ತೆ ಲಾ ಬಿಟ್ಟು ಯಾಕೆ ಮಾಡಕ್ ಹೋಗ್ತೀರಾ ನೀವು? ಒಂದು ಪಕ್ಷದ ಆಂತರಿಕವಾದಂತ ಮಾಹಿತಿ ಸಂಗ್ರಹ ಮಾಡ್ತಾ ಇರೋದು ಮೇಡಮ್. That itself is wrong. There is no option to do that. There is no link for the constitution. No. There is no provision to do that because that election has been conducted in the form of constitution. No, that is separate. ಅದು ಚುನಾವಣೆ ಯಾವ ಆಧಾರದ ಮೇಲೆ ಆಯ್ತು? ಚುನಾವಣೆ ಸರ್ಕಾರದ ಪ್ರಕ್ರಿಯೆ ಮೇಡಮ್. ಅದು ಚುನಾವಣೆ ಯಾವ ಆಧಾರದ ಮೇಲೆ ಮೇಡಮ್? ಅದು ಸರ್ಕಾರದ ಪ್ರಕ್ರಿಯೆ. ಬಟ್ ಇಲ್ಲಿ ಸರ್ಕಾರದ ಪ್ರಕ್ರಿಯೆ ಯಾವ ಆಧಾರದ ಮೇಲೆ ನಡೆದಿದೆ? ಯಾವ ಆಧಾರದ ಮೇಲೆ ನಡೆದಿದೆ? ಕಾನೂನು ಸಂವಿಧಾನದ ಅವಕಾಶದ ಮೇಲೆ ನಡೆದಿದೆ. ಹೌದು. ಹಾಗಿರುವಾಗ ಅದ್ರ ವಿರುದ್ಧ ನೀವು ಒಂದು ವಿಚಾರಣೆ ಮಾಡ್ತೀರಾ ಅಂತ ಅಂದಾಗ ಯು ಕೆನಾಟ್ ಫಾರ್ಮ್ ಅ ಸಮಿತಿನೋ ಇನ್ನೊಂದೋ ಸತ್ಯನೋ ಸುಳ್ಳೋ ಶೋಧನೆ ಮಾಡಕ್ಕೆ ಆಗೋದಿಲ್ಲ. ಯು ಕೆನಾಟ್ ಡೂ ದಟ್ ಬಿಕಾಸ್ ಯು ಗೋಯಿಂಗ್ ಅಗೇನ್ಸ್ಟ್ ದಟ್. ನೋಡಿ, ನಾವು ಅದರಿಂದ ಏನೋ ಬೇರೆ ನಿರ್ಧಾರ ತಗೊಳ್ಳೋದಕ್ಕಲ್ಲ. ನೀವು ಏನಾದರೂ ನಿರ್ಧಾರ ಮಾಡಿ ಲೋಹಿತ್, ಯು ಕೆನಾಟ್ ಡೂ ದಟ್. ನಮಗೆ ಸತ್ಯ ಗೊತ್ತಾಗಬೇಕು ಮೇಡಮ್. ಯಾರು ನಮಗೆ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಗೊತ್ತಾಗಲ್ಲ. ಈಗ ಗೊತ್ತಾಗುತ್ತಾ? ಡೆಫಿನೆಟ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ಗೊತ್ತಾಗಿದೆ. ಆಲ್ರೆಡಿ ಎಷ್ಟೋ ಜನ ಗೊತ್ತಾಗಿದೆ. ಅದಕ್ಕೋಸ್ಕರ ನಮ್ಮ ಹೈಕಮಾಂಡ್ ಹೇಳಿದೆ ನಾವು ಸರಿಯಾದಂತ ಸಂದರ್ಭದಲ್ಲಿ ನಾವು ಒಳ್ಳೆ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದಾರೆ ಅವರು.
ಗೊತ್ತಾಗಬಾರ್ದಂತ ಎಷ್ಟು ಕಾನೂನುಗಳು ತಿದ್ದುಪಡಿ ಆಗಿದೆ. ಉದಾಹರಣೆಗೆ ಮೊದಲು ಮತಪತ್ರ ಹಾಕುವಾಗ ಒಂದು ವಿಲೇಜಲ್ಲಿ ಕೌಂಟ್ ಮಾಡ್ತಾ ಇದ್ವಿ, ವಿಲೇಜು ಆ ವಿಲೇಜಲ್ಲಿ ಏನಾಯ್ತು, ಇಷ್ಟು ಕಾಂಗ್ರೆಸ್ ಬಂದಿದೆ ಬಿಜೆಪಿ ಬಂದಾಗ ವಿಲೇಜ್ನ ಡೆಮಾಲಿಷನ್ ಮಾಡಿಬಿಟ್ರು. ಈ ತರ 100 ಎಕ್ಸಾಂಪಲ್ ಆವಾಗ ಹೇಳ್ತು ಆ ವಿಲೇಜ್ ಕೌಂಟ್ ಸಪರೇಟ್ ಮಾಡಬಾರ್ದು, ಯು ಶುಡ್ ಮಿಕ್ಸ್ ಹೋಲ್ ಕಾನ್ಸ್ಟಿಟ್ಯೂನ್ಸಿ ಗೊತ್ತಾಗ್ಬಾರ್ದಂತ. ಅದ್ರ ಮೇನ್ ಇಂಟೆನ್ಷನ್ ಯಾರು ವೋಟ್ ಹಾಕಿದಾನಂತ ಗೊತ್ತಾಗ್ಬಾರ್ದು ಅನ್ನೋದೇ ರಿಫಾರ್ಮ್ ಮಾಡಿರೋದು. ಅದನ್ನ ನೀವು ಅಲ್ಲಿ ಮಾಡಿ ಇವತ್ತು ಶಾಸಕರಿಗೆ ನೀವು ಮ್ಯಾಂಡೇಟರಿ ಅಲ್ವೇ ಅಲ್ಲ, ಮಾಡ್ಲೇಬಾರ್ದು. ನೀವು ಅದನ್ನ ಹೋಗಿ ಅದನ್ನ ಆಮೇಲೆ ಇದಕ್ಕೆ ನೀವೊಂದು ಕಮಿಟಿ ಮಾಡಿದ್ರ, ಇಟ್ ಈಸ್ ನಾನು ತಿಳಿದಂಗೆ ಇದು ಡೆಮೋಕ್ರಸಿ ಡಿಸಾಸ್ಟರ್. ಇವತ್ತು ಮಾಡಬಾರ್ದು ಕಮಿಟಿ. ವಿ ಆರ್ ಎಂಜಾಯಿಂಗ್ ಡೆಮೋಕ್ರಸಿ, ವಿ ಸೆಲೆಬ್ರೇಟಿಂಗ್ ಡೆಮೋಕ್ರಸಿ. ನಿತಿನ್ ಅವರ ಜೊತೆಗೆ ನಡೆದಂತಹ ವಿಪ್ ಉಲ್ಲಂಘನೆ ಅಲ್ವಾ ಸರ್ ಇದು? ವಿಪ್ ಉಲ್ಲಂಘನೆ ಮಾಡಿದ್ರೆ ನಿಮ್ಮನೆ ಬರೋರು ನಿಮ್ ಶಾಸಕರು ನಿಮ್ ಕೈಯಲ್ಲಿ ಇಟ್ಕೊಳಕ್ಕಾಗಿಲ್ಲ, ಯಾರೇನ್ ಮಾಡಕ್ಕಾಗತ್ತೆ? ನೀವು ರಾಜ್ಯಸಭೆನಲ್ಲಿ ತಗೋಬಹುದು, ತೋರಿಸ್ಬಿಟ್ಟು ಮತದಾನ ಮಾಡೋ ಸಿಸ್ಟಮ್ ಇದೆ ರಾಜ್ಯಸಭೆನಲ್ಲಿ. ನೀವು ಇಲ್ಲಿ ತಗೊಳಕ್ಕಾಗಲ್ಲ, ನೀವು ಇಲ್ಲಿ ಒಂದ್ ಮಾತು ಹೇಳ್ತೀನಿ. ನಿತಿನ್ ಅವರ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿಯ ವಿಚಾರ ತುಂಬಾ ಗಂಭೀರವಾಗಿ ಚರ್ಚೆಗೆ ಏರ್ಪಡ್ತಿದೆ. ಅಲ್ಲಿ 5ನೇ ಕ್ಯಾಂಡಿಡೇಟ್ ಅನ್ನ ಅಥವಾ 3ನೇ ಕ್ಯಾಂಡಿಡೇಟ್ ಅನ್ನ ಕುಮಾರಸ್ವಾಮಿ ಅವರು ಫೀಲ್ಡ್ ಮಾಡಿದಂತ ಸಂದರ್ಭದಲ್ಲಿ ಇಬ್ರು ಕೂತು ಚರ್ಚೆ ಮಾಡಿದ್ರ ಅನ್ನೋದನ್ನ ನಿತಿನ್ ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಆ ಕ್ಯಾಂಡಿಡೇಟ್ ಅನ್ನ ನಿಮ್ ನಡುವಿನ ಕೋಆರ್ಡಿನೇಷನ್ ಇಲ್ದಲೇ ಇರೋ ಪರಿಣಾಮವಾಗಿ ಜೆಡಿಎಸ್ ಎಕ್ಸ್ಪೋಸ್ ಆಯ್ತು, ಬಿಜೆಪಿಗೂ ಡ್ಯಾಮೇಜ್ ಆಯ್ತು ಅನ್ನುವ ಮಾತನ್ನ ನಿತಿನ್ ಅವರು ಕ್ಯಾಟಗಾರಿಕಲ್ ಆಗಿ ಆ ಲೀಡರ್ಗಳಿಗೆ ಮೊನ್ನೆ ನಡೆದ ಸಭೆಯಲ್ಲಿ ಹೇಳಿದ್ದಾರೆ. ಅವ್ರೇನೋ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಂತೆ, ಬೇಡ ನೀವು ಕ್ಯಾಂಡಿಡೇಟ್ ಹಾಕೋದ್ ಬೇಡ ಅಂತ ನಾನು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೆ, ಆದ್ರೂ ಅವ್ರು ಹಾಕಿದ್ರು, ನೋಡಿ ಎಷ್ಟೊಂದು ಡ್ಯಾಮೇಜ್ ಆಯ್ತು ಅಂತ ಹೇಳಿ ನಿತಿನ್ ಅವ್ರು ಹೇಳಿದ್ರು ಅಂತ ನನಗೆ ಬಂದಿರುವಂತಹ ಮಾಹಿತಿ. ಸರ್ ಇವರು ಹಂಗಿರೋರು ಬಿಜೆಪಿ 2 ಕ್ಯಾಂಡಿಡೇಟು, ಯಾವಾಗ ಕಾಂಗ್ರೆಸ್ 5 ಕ್ಯಾಂಡಿಡೇಟ್ ಹಾಕಿದ್ರು, ಇವರು ಬಿಜೆಪಿ 1 ಕ್ಯಾಂಡಿಡೇಟು, ಜೆಡಿಎಸ್ 1 ಕ್ಯಾಂಡಿಡೇಟ್ ಹಾಕಬೇಕಾಯ್ತು. 2 ಬೇಕಿದ್ರೆ ಅದು ಹಾಕಬೇಕಿತ್ತು, 2 ಹಾಕಬೇಕಾಯ್ತು. ಇವ್ರು 2+1 ಮಾಡ್ಕೊಳ್ಳೋ ಬದಲು 2 ಮಾಡ್ಬೇಕಾಯ್ತು. ಮೈತ್ರಿನ ಬಲ ಮಾಡ್ಕೊಳ್ಳಿ. ಮೈತ್ರಿ ವಿಚಾರದಲ್ಲಿ ಹೋಗ್ತಿರೋ ರೀತಿ ಸರಿ ಇಲ್ಲ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಮೈತ್ರಿ ಒಂದು ರಾಜಕೀಯ ಲಾಭವಾಗಿ ಹೊರಹೊಮ್ಮಕ್ಕೆ ಹೊರತು ಕ್ರೈಸಿಸ್ಗೆ ಕಾರಣ ಆಗ್ಬಾರ್ದು. ಬಟ್ ಈಗ ಹೋಗ್ತಿರೋ ರೀತಿ ನೋಡಿದ್ರೆ ಅದು ರಾಜಕೀಯ ಲಾಭ ಪಡೆಯೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ತರ ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ. ಸರ್ ಇನ್ನೊಂದು ಸರ್, ಎಕ್ಸ್ಪೆಷಲಿ ನೀವು ಈ ಪರಿಷತ್ ಚುನಾವಣೆಯನ್ನ ಹೊರತುಪಡಿಸಿ ನೋಡಿದ್ರುನುವೆ ಐ ಥಿಂಕ್ ಕರ್ನಾಟಕ ರಾಜ್ಯದ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ನಂಗೆ ಅರ್ಥನೇ ಆಗ್ತಾ ಇಲ್ಲ. ಯಾವ್ದೋ ಬರ್ತಾರೆ ಸರ್ಕಾರದ ಏನೋ ತಗೊಂಡು, ಸರ್ಕಾರದ ಲೂಪ್ ಹೋಲ್ಸ್ ನ ಅವರು ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡಿದಿದ್ರೆ ಸರ್ಕಾರ ಬಿದ್ದೋಬೇಕಾಗಿತ್ತು ಇಷ್ಟೊತ್ತಿಗೆ. ದ ವೀಕೆಸ್ಟ್ ಆಪೋಸಿಷನ್ ಪಾರ್ಟಿ ಇರೋದೇ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಸರ್ ರಾಜ್ಯದಲ್ಲಿ. ಓಪನ್ ಆಗಿ ಡಿ ಕೆ ಶಿವಕುಮಾರ್ ನಾವು ಗೆಲ್ಲಿಸ್ಕೊಂಡ್ ಬರ್ತೀನಿ, ನನ್ನ 5ನೇ ಅಭ್ಯರ್ಥಿನೂ ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂದಾಗ ಇವ್ರ ತಲೆ ಎಲ್ಲೋಗಿತ್ತು ಸರ್? ತಲೆಯಲ್ಲಿ ಏನ್ ಹಿಡ್ಕೊಂಡು ಕೂತ್ಕೊಂಡಿದ್ರು ಮೇಡಮ್? ಆ ರೀತಿ ಏನಿಲ್ಲ ನೋಡಿ. ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ದಾವಣಗೆರೆಯಲ್ಲಿ ನಾವು ಒಂದು ಪೈಪೋಟಿ ನೀಡಿದ್ದೀವಿ. ಅದು ಕೇವಲ 5,000 ಹೋಟೆಲ್ ಅಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಅದಕ್ಕಿಂತ ಮುಂಚೆ 50,000 ಹೋಟೆಲ್ ಲೀಡಿಂಗಲ್ಲಿ ಗೆಲ್ತಾ ಇದ್ದಂಥ ಕಾಂಗ್ರೆಸ್ಸಲ್ಲಿ ದಾವಣಗೆರೆನಲ್ಲಿ, ಆಯ್ತಾ? ಆ ರೀತಿಯಲ್ಲಿ ಇಡೀ ಅದು ಐ ಟೆಲ್ ಯು ಬಿಜೆಪಿ ಸಾಧನೆ ಅಲ್ಲ, ಅದು ಕಾಂಗ್ರೆಸ್ನ ಒಳ ಜಗಳದಿಂದ ವೋಟ್ ಶೇರ್ ಆಯ್ತೇ ಹೊರತು ಅದು ಬಿಜೆಪಿ ಸಾಧನೆ ಅಲ್ಲ. ದೊಡ್ಡದಾಗಿ ಇಲ್ಲಿ ಕೂತ್ಕೊಂಡು ಬಿಜೆಪಿ ಸಾಧನೆ ಅಂತ ಹೇಳಕ್ ಬರ್ಬೇಡಿ ನೀವು ಇಲ್ಲಿ. ಎಲ್ರಿಗೂ ಗೊತ್ತು ಕಾಂಗ್ರೆಸ್ನ ಆಂತರಿಕ ಜಗಳದಿಂದ ವೋಟ್ ಶೇರ್ ಆಗಿರೋದು ಅಲ್ಲಿ. ಇವ್ರ ಅಸಮರ್ಪಕ ಆಡಳಿತ, ದುರಾಡಳಿತನ ಜನವರಿಗೆ ಇರ್ಬೋದು, ಬಟ್ ನೀವು ರೀಚ್ ಮಾಡೋಷ್ಟ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ ನೀವು. ಮಾಡ್ತಾ ಇದೀವಿ, ಖಂಡಿತ ಇಲ್ಲ. ಜನ ತುಂಬಾ ರೋಸದ್ ಬೆಂದೋಗಿದ್ದಾರೆ. ಯಾವ ಪರಿಸ್ಥಿತಿ ಇದ್ದೀರಾ ಅಂದ್ರೆ ಲೋಹಿತ್ ಹೇಳಿ, ಕಳೆದ 1.5 ವರ್ಷದಿಂದ ಇವರು ಬರೀ ಕುರ್ಚಿ ಗದ್ದಾಡ್ತಲೇ ಕರ್ನಾಟಕ ಹೌದು ಅವ್ರು ಒದ್ದಾಡ್ತಿದ್ದಾರೆ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ನಾವು ಜನರಿಗೆ ತಿಳಿಸಿದೀವಲ್ಲ. 2001 ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಯಾವ ಪರಿಸ್ಥಿತಿ ರಾಜ್ಯ ಬಿಜೆಪಿಗರು ಸಮೀಲ ಸರ್ ಯಾವ ಪರಿಸ್ಥಿತಿಲಿ ಇದ್ದೀರಾ ಅಂದ್ರೆ, ರಾಜ್ಯ ಸರ್ಕಾರದ ಲೂಪ್ ಹೋಲ್ಸ್ ಗಳನ್ನ ಜನರಿಗೆ ತಲುಪಿಸುವಲ್ಲಿ ನೀವು ಅಟ್ಟರ್ ಫೇಲ್ಯೂರ್ ಆಗಿದ್ದೀರಾ. ಒಂದು ನಿಮ್ ಸಿಚುಯೇಷನ್ ಹೆಂಗಿದೆ ಗೊತ್ತಾ? ರಾಜ್ಯ ಸರ್ಕಾರದ ಲೂಪ್ ಹೋಲ್ಸ್ ಬಿಡಿ, ಜನರಿಗೆ ರೀಚ್ ಮಾಡೋಷ್ಟಲ್ಲಿ ನಿಮ್ಮ ಪಕ್ಷದಲ್ಲಿ ಇರೋರ್ನ ನೀವು ಕನ್ವಿನ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ಇದ್ದೀರಾ ನೀವು ಇವಾಗ. ಇಲ್ಲ ಮೇಡಮ್, ಆ ರೀತಿ ಏನಿಲ್ಲ. ಎಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಸಣ್ಣ ಪುಟ್ಟ ಇಷ್ಟೊಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಅಂತಂದಾಗ ವ್ಯತ್ಯಾಸಗಳು, ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಅದನ್ನ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದ ಮೂಲಕ ನಾವು ಇನ್ನೂ ಸರಿಪಡಿಸ್ಕೊಂಡು ಹೋಗ್ತೀವಿ. ಹಿರಿಯರ ಮಾರ್ಗದರ್ಶನವನ್ನ ತಗೊಳ್ಳದೆ ಇರೋದೇ ಬಿಜೆಪಿಯ ಫೇಲ್ಯೂರ್.
ರಾಜ್ಯದಲ್ಲಿ. ನೋಡಿ ಮೇನ್ ಈ ದೇಶದಲ್ಲೇ ಫೇಲ್ಯೂರ್ ಆಗಿದೆ. ಆಕಿ ಅವ್ರ ಸದಸ್ಯರು ಹೆಚ್ಚಿಗೆ ತಗೊಂಡಿರ್ಬೋದು. ಈಗ ಮೀನಾಕ್ಷಿ ನಟರಾಜನ್ ಅವ್ರದ್ದು ಹೆಂಗೆ ಡಿಸ್ಕ್ವಾಲಿಫೈ ಆಯ್ತು? ಅವರು ಈಗ ಪ್ರಜಾವಾಣಿಯಲ್ಲಿ ಒಂದು ಎಡಿಟೋರಿಯಲ್ ಇದೆ ನೋಡಿ, ಒಂದು 3 days ಬ್ಯಾಕ್ ಏನಿದೆ, ಈಗ ನಮ್ಮ ಪಾರ್ಟಿಯಲ್ಲಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಭವನದಲ್ಲಿ ಒಂದು ಗಲಾಟೆ ಆಯ್ತು ಅಂತ. ಅಲ್ಲಿ ಏನು ಗಲಾಟೆ ಆಯ್ತು, ಚೇರ್ ಮುಗಿದ್ರು ಆರ್ ಮುಗಿದ್ರು ಅಂತೇಳಿ ನಮ್ಮ ಪಾರ್ಟಿ ಒಬ್ಬ ಲೀಡ್ರು ಅದನ್ನ ಕಂಪ್ಲೇಂಟ್ ಮಾಡಿದ ಮೀನಾಕ್ಷಿ ನಟರಾಜನ್ಗೆ. ಬಿಕಾಸ್ ಮೀನಾಕ್ಷಿ ನಟರಾಜನ್ ಇನ್ಚಾರ್ಜ್ ಆಫ್ ದಟ್ ಸ್ಟೇಟ್ ತೆಲಂಗಾಣದಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ಏನ್ ಆಕ್ಷನ್ ತಗೊಂಡ್ರೆ ಡೆಲ್ಲಿಗೆ ಹೋಗ್ಬಿಟ್ರು. ಸೊ ನಮ್ಮಲ್ಲಿ ಗಲಾಟೆ ಆಯ್ತು, ನಮ್ಮ ಆಫೀಸಲ್ಲಿ ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಗಲಾಟೆ ಆಯ್ತು. ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಈ ತರ ತೊಂದರೆ ಕಂಪ್ಲೇಂಟ್ ಮಾಡಿದ್ವಿ, ಏನ್ ಆಕ್ಷನ್ ತಗೊಂಡಿಲ್ಲ ಅಂತ ಕೋರ್ಟ್ಗೆ ಹೋದ. ಕೋರ್ಟ್ ಅವರು ನೋಟಿಸ್ ಸರ್ವ್ ಮಾಡ್ತೀವಿ ಮೀನಾಕ್ಷಿ ನಟರಾಜನ್ಗೆ, ಈ ತರ ಒಂದು ಕಂಪ್ಲೇಂಟ್ ಆಗಿದೆ, ಈ ತರ ಆಗಿದೆ ಅಂತ ಕಂಪ್ಲೇಂಟ್ ಬಂದು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ. ಅವರು ನೋಟ್ ಮಾಡಿದ್ರು. ನೋಡಿ ಅಲ್ಲಿ ಏನು ಚರ್ಚೆ ಸಣ್ಣ ಪಟ್ಟ ಸಾವಿರಾರು ಜನ ಸೇರಾಗ ಆಗುತ್ತೆ, ನಮ್ಮಲ್ಲಿ ಒಂದು ಡಿಸಿಪ್ಲಿನರಿ ಆಕ್ಷನ್ ಕಮಿಟಿ ಇದೆ, ಅದಕ್ಕೆ ರೆಫರ್ ಮಾಡಿದ್ದೀನಿ ಅಂತ ಹೇಳಿ ಕೊಟ್ಟರು. ಅವ್ರು ಪಾಡ್ಗೆ ಅವ್ರು ಹೋದ್ರು. ಮೊನ್ನೆ ನಾಮಿನೇಷನ್ ಲಾಸ್ಟ್ ಡೇ ಡಿಸ್ಕ್ವಾಲಿಫಿಕೇಶನ್ ಬಿಕಾಸ್ ಆಫ್ ದಟ್ ರೀಸನ್. ಅದು FIR ಮಾಡ್ಬಿಟ್ರು. ಸುಪ್ರೀಂ ಕೋರ್ಟ್ ಅದಕ್ಕೆ ನೋಡಿ, ಅದೇ ಅವ್ರೆ ಕೇಸ್ ನಮ್ಮ ಮನೆಯದು ಗಲಾಟೆ, ನಮ್ಮ ಮನೆ ಚೀಫ್ ಅವ್ರು ಹೇಳಿದ್ರು ನಮ್ಮಲ್ಲಿ ಒಂದು ಕಮಿಟಿ ಇದೆ, ನಾವು ಸಾಲ್ವ್ ಮಾಡ್ಕೊಂತೀವಂತ. ಆಮೇಲೆ ಸುಪ್ರೀಂ ಕೋರ್ಟ್ ನೋಡಿ ಎಷ್ಟು ಮೋಸ ಮಾಡಿದೆ ಅವ್ರಿಗೆ ಅಂತ. ಸುಪ್ರೀಂ ಕೋರ್ಟ್ ಏನಾಯ್ತು, ತಗೊಳ್ಬೇಕಾಗಿತ್ತು, ತಗೊಳ್ಳಿಲ್ಲ. ಬೇಕಾದಷ್ಟು ಮಾಡಿದೆ. ಅದನ್ನೇ ನಟರಾಜನ್ ಗುಪ್ತ ಮತದಾನದನ್ನ ಸತ್ಯಶೋಧನಾ ವರದಿ ರಚಿಸೋದು ನಿಮ್ಗೆ ಕಾನ್ಸ್ಟಿಟ್ಯೂಷನಲ್, ಇನ್ನೊಂದು ಮಾಡ್ಬಿಟ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೋರ್ಟ್ ಒಂದ್ಸರಿ ಸುಪ್ರೀಂ ಕೋರ್ಟ್ ಅದೇ ಹೇಳಿರೋದು. ನೀವು ಮಾಹಿತಿನ ದೇಶದ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತವಾಗಿರೋದಕ್ಕೆ ನಾರಾಯಣ ಸ್ವಾಮಿ ಅವರ ಇನ್ನೊಂದ್ ಸ್ವಲ್ಪ ನ್ಯಾಯ ಧರ್ಮ ಅನ್ನೋದು ಅಲ್ಲ. ಹೌದು, ನಿಜ. ನಾನು ಅದನ್ನೇ ಹೇಳ್ತಾ ಇರೋದು. ಕೋರ್ಟ್ ಅದನ್ನೇನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವ್ರ ಅರ್ಜಿನ, ಆ ಎಮ್ಮನಿಗೆ ನ್ಯಾಯ ಸಿಗ್ತಾ ಇತ್ತು. ಇನ್ ದ ಸೇಮ್ ಟೈಮ್ ಸೇಮ್ ಕೇಸು ಅಲ್ಲಿ ಜಾರ್ಖಂಡ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಾಗ ಅವನಿಗೆ ನೀವು 24 hours ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 24 hours ಕಗ್ಗೋಲೆ ಅಲ್ವಾ ಡೆಮೋಕ್ರಸಿನ ಬಿಜೆಪಿ. ಎಲ್ಲ ಮಾಹಿತಿ ಕೊಟ್ಟಿದ್ರೆ ಇದನ್ನು ಕೊಟ್ಟಿದ್ರೆ ಸರಿ ಆಗ್ತಿದ್ದಲ್ಲ ಸರ್? ಕೊಡ್ಬೇಕಲ್ಲ ಮಾಹಿತಿ. ತೆಲಂಗಾಣದ FIR NCR ಕೇಸ್ ಕೊಡ್ಬೇಕಲ್ಲ ಮಾಹಿತಿ. ನಾರಾಯಣ ಸ್ವಾಮಿ ಅವರೇ ಒಂದ್ ನಿಮಿಷ ಇರಿ. ಒಂದು ಮೇಜರ್ ಸರ್ಜರಿಗೆ ಅಖಾಡ ಸಜ್ಜಾಗಿದೆ. ಆ ಸರ್ಜರಿಯ ಸ್ವರೂಪ ಹೇಗಿರುತ್ತೋ ಗೊತ್ತಿಲ್ಲ. ಆ ಸರ್ಜರಿ ನಾಯಕರ ಮಟ್ಟದಲ್ಲಾಗುತ್ತೋ ಶಾಸಕರ ಮಟ್ಟದಲ್ಲಾಗುತ್ತೋ ಗೊತ್ತಿಲ್ಲ. ಒಂದು ದೊಡ್ಡ ವಿದ್ಯಮಾನಗಳಿಗೆ ಬಿಜೆಪಿ ಅಖಾಡ ಸಜ್ಜಾಗಿದೆ ಅಂತ ನನಗಂತೂ ಅನ್ಸುತ್ತೆ. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮೆಲ್ಲ ಇನ್ಪುಟ್ಸ್ಗೋಸ್ಕರ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಫೇಲ್ಯೂರ್ಗಳಿದೆಯಲ್ಲ, ಅಂದ್ರೆ ಈ ಅಡ್ಡ ಮತದಾನ ಇರ್ಬೋದು, ಉಪಚುನಾವಣೆಗಳ ಸೋಲ್ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಆಂತರಿಕ ಸಮಸ್ಯೆಗಳಿರ್ಬೋದು. ಕಾಂಗ್ರೆಸ್, ನಾನು ಆಗ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದೆ. ಮುಂದಿನ ಚುನಾವಣೆಗೆ ಅವರು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ DK ಶಿವಕುಮಾರ್ ಈಗ ಆಲ್ರೆಡಿ ಚುನಾವಣಾ ಚಾಣಕ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಬಿಜೆಪಿಗೆ ಇದು ಎಚ್ಚರಿಕೆಯ ಗಂಟೆ. ಬದಲಾಗ್ತಿರೋ, ಹಿಂಗೆ ಬಿದ್ದು ಒದ್ದಾಡ್ಕೊಂಡಿರ್ತಿರೋ ನಿಮಗೆ ಬಿಟ್ಟಿರೋದು. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.